ನಮಸ್ತೆ. 14ನೇ ತಾರೀಕು 8ನೇ ತಿಂಗಳು 2024 ಬುಧವಾರ ದಿನ, ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಶುಕ್ಲ ಪಕ್ಷ ಅಂತಂದರೆ ಬೆಳೆಯುವ ಚಂದ್ರ ಅಂತ. ಇವತ್ತಿನ ತಿಥಿ ನವಮಿ. ಪಂಚ ಅಂಗಗಳು ಅಂತಂತೀವಿ. ವಾರ, ತಿಥಿ, ನಕ್ಷತ್ರ, ಯೋಗ ಮತ್ತು ಕಾರಣಗಳು ಅಂತ ಹೇಳುವ 5 ವಿಷಯಗಳೇ ಪಂಚಾಂಗದಲ್ಲಿ ಇರೋದು. ಜ್ಯೋತಿಷ್ಯರ ಹತ್ರ ಹೋಗಿ ನೀವು ಏನಾದರೂ ಒಳ್ಳೆಯ ದಿನ ಮಾಡಿಕೊಡಿ, ಮುಹೂರ್ತ ದಿನ ಮಾಡಿಕೊಡಿ ಅಂತಂದರೆ ಇಷ್ಟು ಅಂಶಗಳನ್ನು ಒಂದು ಜ್ಯೋತಿಷ್ಯರು ನೋಡಬೇಕು. ಆವಾಗ ಇದೆಲ್ಲ ಗಮನಿಸ್ತೀವಿ. ವಾರ ಬುಧವಾರ ಒಳ್ಳೆಯ ವಾರ, ಆದರೆ ನವಮಿ ತಿಥಿ ಒಳ್ಳೆಯದಲ್ಲ. ಅದರಲ್ಲಿ ಪೂಜಾ ಕಾರ್ಯಗಳನ್ನ ಮಾಡಬಹುದೇ ಅಂತೂ ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಆದರೂ ಆ ನವಮಿ ತಿಥಿ ಎಲ್ಲಿವರೆಗಿದೆ ಅಂತಂದರೆ 10 ಗಂಟೆ 23 ನಿಮಿಷ 51 ಸೆಕೆಂಡ್ವರೆಗಿದೆ. ಆದ್ದರಿಂದಾಗಿ ಅಷ್ಟಕ್ಕೆ ನವಮಿ ಮುಗಿದೋಗ್ಬಿಡ್ತದೆ. ಆಮೇಲೆ ಒಳ್ಳೆ ತಿಥಿ ಸ್ಟಾರ್ಟ್ ಆಗುತ್ತೆ, ದಶಮಿ. ಆದ್ದರಿಂದ 10:24 ಮೇಲೆ ಒಳ್ಳೆ ಟೈಮ್. ಮತ್ತು ನಕ್ಷತ್ರ ಅನುರಾಧ ಆ ದಿನ ಅಂದರೆ ಇವತ್ತು ಅಂತ ಇಟ್ಕೊಳ್ಳಿ. ಈ ದಿನದಲ್ಲಿ ಮಧ್ಯಾಹ್ನ 12 ಗಂಟೆ 12 ನಿಮಿಷದವರೆಗೂ ಅನುರಾಧ ನಕ್ಷತ್ರ ಸೂಪರ್ ಆಗಿದೆ. ಆದ್ದರಿಂದಾಗಿ ಇವತ್ತು ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಆದರೆ 10:24ವರೆಗೂ ನವಮಿ ಇರೋದರಿಂದ ನವಮಿ ಕಳೆದ ನಂತರ 10:24 ಮೇಲೆ 12 ಗಂಟೆ 12 ನಿಮಿಷದ ಒಳಗಡೆ ಏನಾದ್ರು ಕಾರ್ಯಗಳನ್ನ ನೀವು ಮಾಡಿ. ಹೀಗಾಗಿ ಈ ಟೈಮಲ್ಲಿ ಒಡವೆ ತಗೋಬೇಕು, ಹೊಸ ಬಟ್ಟೆ ತಗೋಬೇಕು, ಬೇರೆ ರೀತಿಯಾಗಿ ಏನಾದ್ರು ಕಾರ್ಯಗಳನ್ನ ಮಾಡಬೇಕು ಅಂತಂದರೆ ಈ ಸಮಯವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ 10 ಗಂಟೆ 24 ನಿಮಿಷದ ಮೇಲೆ 12 ಗಂಟೆ 12 ನಿಮಿಷದ ಒಳಗೆ. ಅಷ್ಟರಲ್ಲಿ ಯೋಗ ಏನಿದೆ ಅಂತಂದರೆ ಸಿದ್ಧಿ ಮತ್ತು ಸುಖ ಅಂತಿದೆ. ಅಂದರೆ ಈ ನಕ್ಷತ್ರ ಬಂದಿರುವಂಥ ಈ ದಿನದಲ್ಲಿ ಕಾರ್ಯಸಿದ್ಧಿ ಇದೆ, ಸುಖವೂ ಕೂಡಿ ಬಂದಿದೆ. ಆದ್ದರಿಂದ ಒಳ್ಳೆಯ ಕಾರ್ಯಗಳೆಲ್ಲ ಮಾಡ್ಬೋದು. ಸರಿ, 12 ಗಂಟೆ 12 ನಿಮಿಷದ ಮೇಲೆ ಹೆಂಗಿದೆ ಅಂತಂದರೆ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಆದರೆ ಅದು ಧನ ವ್ಯಯ ಅಂತ ಬಂದಿದೆ, ದುಡ್ಡು ವೇಸ್ಟ್ ಆಗುತ್ತೆ ಅಂತ ಬರುತ್ತೆ. ಹಂಗೆ ಆದಷ್ಟು ಈ ಟೈಮ್ನ ಅವಾಯ್ಡ್ ಮಾಡೋದು ಉತ್ತಮ. ದಾರಿನೇ ಇಲ್ಲ, ಹೋಗಲೇಬೇಕು, ಬಸ್ ಅಷ್ಟೊತ್ತಿಗೆ ಇದೆ, ಅದು ನಿಲ್ಲಿಸೋಕ್ಕಾಗಲ್ಲ ನಾವು ಅಂತಂದಾಗ ಏನು ಮಾಡ್ಬೋದು, ಆ ಟೈಮಲ್ಲಿ ಎಮರ್ಜೆನ್ಸಿಗೆ ಮಾಡ್ಬೋದು. ಅದರಲ್ಲಿ ನಾವು ಒಳ್ಳೆ ಟೈಮ್ ಕೊಟ್ಟಿರ್ತೀವಿ, ಅಂಥದ್ದು ಟೈಮಲ್ಲಿ ಮಾಡಿ. ಹಂಗಾಗಿ ಇವತ್ತು ನಾವು ಹೇಳಿರೋದು ಅನುರಾಧ ನಕ್ಷತ್ರವು ಜ್ಯೇಷ್ಠ ನಕ್ಷತ್ರವೂ ಇದೆ ಅಂತಂದಿವಿ. ಅನುರಾಧ ನಕ್ಷತ್ರ ದೇವಗಣ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ರಾಕ್ಷಸ ಗಣ ಅಂತ. ಒಬ್ಬೊಬ್ಬರು ಗುಣ, ಕೆಲವರು ಅಂತೀವಿ ಅವನು ರಾಕ್ಷಸ ಅಂತಂತೀವಿ, ಅವಳು ರಾಕ್ಷಸಿ ಅಂತಂತೀವಿ ಗುಣಗಳಲ್ಲಿ. ಆ ರೀತಿಯಾದ ಭಿನ್ನಗಳು ನೋಡ್ಕೊಳ್ಳೋಕ್ಕೆ ಇದು. ಮತ್ತು ಈ ನಕ್ಷತ್ರಗಳಲ್ಲೂ ಕೂಡ ಪಾದಗಳು ಅಂತ ನಾವು ನೋಡುತ್ತೀವಿ. ಬೆಳಗ್ಗೆ 6 ಗಂಟೆ 7 ನಿಮಿಷದಿಂದ 12:13ವರೆಗೂ ಅನುರಾಧ ನಕ್ಷತ್ರದ 4ನೇ ಪಾದ ನಡೀತಾ ಇದೆ. ಈ ಟೈಮಿಗೆ 12 ಗಂಟೆ 13 ನಿಮಿಷಕ್ಕೆ ಅನುರಾಧ ನಕ್ಷತ್ರವೇ ಮುಗಿತದೆ. ಆಮೇಲೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ. 12:13ರಿಂದ ಸಂಜೆ 6:27ವರೆಗೂ ಜ್ಯೇಷ್ಠ ನಕ್ಷತ್ರ. ಆನಂತರ ರಾತ್ರಿ 12 ಗಂಟೆ 39 ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರನೇ, ಆದರೆ ಅದು 2ನೇ ಪಾದ ಬರುತ್ತದೆ. ಆಮೇಲೆ ರಾತ್ರಿ 12:39 ನಂತರ ಜ್ಯೇಷ್ಠ ನಕ್ಷತ್ರದ 3ನೇ ಪಾದ ಬರುತ್ತದೆ. ಹಂಗಾಗಿ ನಾಳೆ ಒಟ್ಟು 3 ಪಾದಗಳು ಜ್ಯೇಷ್ಠ ನಕ್ಷತ್ರದಲ್ಲಿ ಇದೆ. ಆಮೇಲೆ ಇದರಲ್ಲಿ ಉಳಿದಿರೋ ಭಾಗ ಒಟ್ಟು 4 ಪಾದಗಳಿರುತ್ತದೆ ಎಲ್ಲ ನಕ್ಷತ್ರವು. ಆ ಪಾದಗಳು ನಾಳೆ ಬರುತ್ತದೆ ಅಂತ. ಆದ್ದರಿಂದ ನೀವು ಯಾವತ್ತೂ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಪಾದಗಳಲ್ಲಿ ಇದು ಏನಕ್ಕೆ ಅಂತಂದರೆ, ಒಂದು ವೇಳೆ ಒಂದು ಮಗು ಹುಟ್ಟಿದೆ ಅಂತ ಇಟ್ಕೊಳ್ಳೋಣ, ಎಷ್ಟನೇ ಪಾದದಲ್ಲಿ ಹುಟ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಇದು ಉಪಯೋಗ ಆಗುತ್ತೆ. ಆದ್ದರಿಂದ ಇದರಲ್ಲಿ ಗಮನ ಕೊಡಿ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತಿನ ಮಟ್ಟ ಮಧ್ಯಾಹ್ನ ಹೇಗಿದೆ ಅಂತ ನೋಡೋಣ. 12 ಗಂಟೆ 24 ಅಂದರೆ ಸರಿಸಮ, ಈಕ್ವಿನಕ್ಸ್ ಅಂತಂತೀವಿ. ಅಂದರೆ ಒಂದು ದಿನವನ್ನು 24 ಗಂಟೆ ಅಂತಂತೀವಿ. ಅದರಲ್ಲಿ ಮಧ್ಯಮ ಭಾಗ ಯಾವುದು ಅಂತ ಕಂಡುಹಿಡಿಯೋದು ಇದು. ಬೇರೆ ವಿಷಯಕ್ಕೆ ನಾವೀಗ ಹೋಗ್ತೀವಿ. ಇದರಲ್ಲಿ ಇವತ್ತು ಅಭಿಜಿತ್ ಮುಹೂರ್ತವಿಲ್ಲ. ಸಾಮಾನ್ಯವಾಗಿ ಅಭಿಜಿತ್ ಮುಹೂರ್ತದಲ್ಲಿ ಎಲ್ಲರೂ ಕಾಯ್ತಾರೆ ಒಳ್ಳೆ ಕಾರ್ಯಗಳನ್ನ ಮಾಡೋಕ್ಕೆ. ದಿನವೇ ಕೆಟ್ಟೋದಾದರೂ ಅಭಿಜಿತ್ ಮುಹೂರ್ತದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಇವತ್ತು ಅಭಿಜಿತ್ ಮುಹೂರ್ತವಿಲ್ಲ. ಅದೇ ಥರ ವಿಜಯ ಮುಹೂರ್ತ ಮಧ್ಯಾಹ್ನ 2:30ರಿಂದ 3:20ವರೆಗೂ. ಗೋಧೂಳಿ ಮುಹೂರ್ತ ಇರೋದು ಸಂಜೆ 6:41ರಿಂದ 7:04ವರೆಗೂ. ಅಮೃತಗಳಿಗೆ ಇರೋದು ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ದಾಟಿ
3 ಗಂಟೆ 50 ನಿಮಿಷದಿಂದ 5 ಗಂಟೆ 29 ನಿಮಿಷದವರೆಗೂ ಅಮೃತಗಳಿಗೆ. ಬೆಳಗಿನ ಜಾವದಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ನಿಶ್ಚಿತ ಮುಹೂರ್ತ ಅಂತ ಇದು ರಾತ್ರಿ 12 ಗಂಟೆ ಮೇಲೆ ಬರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ನಾವು ಇನ್ನೂ ಇದನ್ನು ಫಿಲ್ಟರ್ ಮಾಡಿ ನಿಮಗಾಗಿ ಪರ್ಟಿಕ್ಯುಲರ್ ಆಗಿ ಒಳ್ಳೆ ಟೈಮ್ ಯಾವುದು ಅಂತ ಕೊಡ್ತೀವಿ. ಆ ಟೈಮ್ಗೆ ಈಗ ಹೋಗೋಣ. ಅದೇ ಸಮಯದಲ್ಲಿ ಪ್ರಾರಂಭ ಮಾಡಬಾರದ ಸಮಯ ಯಾವುದು ಅಂತಾನು ಹೇಳ್ತೀವಿ. ಆ ಟೈಮಲ್ಲಿ ಯಾವುದನ್ನು ಮಾಡಬಾರದು, ಅಂದರೆ ಪ್ರಾರಂಭ ಮಾಡಬಾರದು ಅನ್ನೋಕ್ಕಾಗಿ ಆ ವಿಷಯಕ್ಕೆ ನಾವೀಗ ಬರ್ತೀವಿ. ಇದರಲ್ಲಿ 100% ಕೆಟ್ಟದು ಅಂತಂದರೆ, ಉದಾಹರಣೆ ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಹಂಗಾಗಿ ಮೇಷರಾಶಿಯವರು ಇವತ್ತು ಯಾವ ಕಾರ್ಯನೂ ಸ್ಟಾರ್ಟ್ ಮಾಡುವಂತಿಲ್ಲ. ಒಂದು ವೇಳೆ ಮನೆಯಲ್ಲಿ ತಂದೆ ತಾಯಿ ಅವರ ಹೆಸರಲ್ಲಿ ಸ್ಟಾರ್ಟ್ ಮಾಡೋದು, ಅಥವಾ ಮಕ್ಕಳ ಹೆಸರಲ್ಲಿ ಸ್ಟಾರ್ಟ್ ಮಾಡೋದು, ಹೆಂಡತಿ ಮತ್ತು ಗಂಡನ ಹೆಸರಲ್ಲಿ ಸ್ಟಾರ್ಟ್ ಮಾಡೋದು, ಆ ಥರ ಸಂದರ್ಭ ಎಮರ್ಜೆನ್ಸಿ ಇದ್ದರೆ ಮಾತ್ರ. ಇಲ್ಲ ಅಂತಂದರೆ ಇನ್ನೊಂದು ದಿನದಲ್ಲಿ ಮಾಡೋಣ. ನಾನು ಫಸ್ಟ್ ಹೇಳಿದ್ವಿ ಅನುರಾಧ ನಕ್ಷತ್ರ ಮುಗಿಯೋ ಟೈಮ್ ಬಂತು ಅಂತ. ಇದರಲ್ಲಿ 6 ಗಂಟೆ 7 ನಿಮಿಷದಿಂದ 10:23ವರೆಗೂ ನವಮಿ. ಆ ಟೈಮಲ್ಲಿ ಏನು ಪ್ರಾರಂಭ ಮಾಡೋದು ಬೇಡ. ಆದರೆ ಮುಂಚೆನೇ ಪ್ರಾರಂಭ ಮಾಡಿದ್ರೆ, ಇಂದಿನ ದಿನಾನೇ ಪ್ರಾರಂಭ ಮಾಡಿದ್ರೆ ಇದರಲ್ಲಿ ನಡೆಸ್ಕೊಂಡು ಹೋಗ್ಬೋದು. ದಿಶಾಶೂಲ ಇವತ್ತು ನಾರ್ತಲ್ಲಿ, ಅಂದರೆ ಉತ್ತರ ದಿಕ್ಕಲ್ಲಿ ಸೂರ್ಯನ ಪವರ್ ಇರುತ್ತದೆ ಅಂತ. ಇದೆಲ್ಲ ಸೈನ್ಸ್ ವಿಜ್ಞಾನ ಮೀರಿದ್ದು ಇದು ವಿಷಯಗಳು. ದಿಶಾಶೂಲ ನಾರ್ತಲ್ಲಿ ಇದೆ. ನಾರ್ತು ಅಂತಂದರೆ ಉತ್ತರ ದಿಕ್ಕು ಅಂತ. ಹಂಗಾಗಿ ಉತ್ತರ ದಿಕ್ಕಲ್ಲಿ ಯಾರು ಪ್ರಯಾಣ ಮಾಡೋದಾದರೆ ಮನೆಯಲ್ಲಿರುವ ದೇವರಿಗೆ, ಪುಟ್ಟು ದೇವರಿಗೆ ಹಾಲಿನಿಂದ ಅಭಿಷೇಕ ಮಾಡಿಕೊಂಡು ಹೋಗಿ ಆ ಹಾಳನ್ನೇ ಅಭಿಷೇಕವಾಗಿ ಅಂದರೆ ನಾವು ಕುಡ್ಕೋಬೋದು ಪ್ರಸಾದವಾಗಿ. ಇವತ್ತು ಗರುಡ ದರ್ಶನ ಮಾಡಿ ಶತ್ರುಗಳೆಲ್ಲ ಕಡಿಮೆ ಆಗ್ಬಿಡ್ತಾರೆ. ಇವತ್ತು ಗರುಡ ದರ್ಶನ ಶುಭವಾಗಿರುತ್ತದೆ. ಶತ್ರು ಕಾಟನ ಕಡಿಮೆ ಮಾಡುತ್ತದೆ. ಇರೋದರಲ್ಲಿ ಇವತ್ತು ದಿನ ಹೇಗೆ ಇರಲಿ, ಎಮರ್ಜೆನ್ಸಿ ಏನಾದ್ರು ಮಾಡಲೇಬೇಕು, ಬಂಡವಾಳ ಹಾಕಲೇಬೇಕು. ಯಾರೋ ಹಾಸ್ಪಿಟಲ್ ಇದ್ದಾರೆ, ಕೆಟ್ಟ ಟೈಮ್ ಆದರೂ ನಾನು ಹೋಗಲೇಬೇಕು, ರಾಹು ಕಾಲ ಇದನ್ನು ನೋಡೋಕ್ಕಾಗಲ್ಲ. ಇರೋದರಲ್ಲಿ ಒಳ್ಳೆ ಟೈಮ್ ಕೊಡು ಅಂತಂದರೆ 6:07ರಿಂದ 7:40ವರೆಗೂ ಇರೋದರಲ್ಲಿ ಶುಭವಾಗಿದೆ. ಅದೇ ಥರ 9:18ರಿಂದ 10:21ವರೆಗೂ ಶುಭವಾಗಿದೆ. 10:27ರಿಂದ 11:57ವರೆಗೂ ಶುಭವಾಗಿದೆ. ಆನಂತರ ಮಧ್ಯಾಹ್ನ 2:01ರಿಂದ ಸಂಜೆ 5:56ವರೆಗೂ ಶುಭವಾಗಿದೆ. ಸಂಜೆ 7:39ರಿಂದ ಬೆಳಗಿನ ಜಾವ 4:40 ಶುಭವಾಗಿದೆ. ಈ ಸಮಯದಲ್ಲಿ ಕೆಲವು ಕಾರ್ಯಗಳೆಲ್ಲ ಮಾಡ್ಬೋದು. ಆದ್ದರಿಂದ ಇದರಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ನಾವು ಫಸ್ಟೇ ನೋಡಿದ್ವಿ 6:07ದಿಂದ 7:40ವರೆಗೂ ಶುಭವಾಗಿದೆ ಅಂತ. ಇದರಲ್ಲಿ ಏನೆಲ್ಲ ಇದೆ? 6:07ರಿಂದ 7:10ವರೆಗೂ ಬುಧ ಹೋರೆ ಇದೆ. ಈ ಸಮಯದಲ್ಲಿ ಕೂತು ಓದಿದ್ರೆ ದೇವಿಯ ಅನುಗ್ರಹ ಉಂಟು, ಸರಸ್ವತಿ ದೇವಿಯ ಕಟಾಕ್ಷ ಉಂಟು. ವ್ಯಾಪಾರಿಗಳಿಗೆ ಈ ಟೈಮಲ್ಲಿ ಕೂತು ಏನಾದ್ರು ಮಾತಾಡಿ ಅದನ್ನು ಪ್ರಿಪೇರ್ ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು. ಅದು 7:10ವರೆಗೂ. ಆಮೇಲೆ ಇದರಲ್ಲಿ 7:40ವರೆಗೂ ಕೂಡ ಟೈಮ್ ಇದೆ ಅಂತಂತೀವಿ. 7:40ವರೆಗೂ ಏನಿದೆ ಅಂತಂದರೆ ಲಾಭವಿರುವ ಸಮಯವಿದು. ಹಂಗಾಗಿ ದುಡ್ಡು ಕಾಸು ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಇದಕ್ಕೆಲ್ಲ ಒಳ್ಳೆ ಟೈಮ್. ಸೇಮ್ ಟೈಮಲ್ಲಿ ನಾವು 7:42ವರೆಗೂ ಚೆನ್ನಾಗಿದೆ ಅಂತ. ಇದರಲ್ಲಿ ಅಮೃತಗಳಿಗೆ ಬೇರೆ ಬರುತ್ತದೆ. ಹಂಗಾಗಿ 3 ಅಂಶಗಳು ಒಳ್ಳೆಯದಾಗಿ ಇದರಲ್ಲಿ ಬರುತ್ತವೆ. ಇದರಲ್ಲಿ ಏನಾದ್ರು ಮಾಡ್ಬೋದು. ಇಷ್ಟೆಲ್ಲ ನೋಡಿದ್ವಿ. ಈಗ ನಾವು ಬೇರೆ ವಿಷಯ ಬರೋಣ. ಸಪ್ರೇಟಾಗಿ ಅವರವರ ನಕ್ಷತ್ರಕ್ಕೆ ಇವತ್ತು ಹೆಂಗಿದೆ ಅಂತ ನೋಡೋಣ. ಫಸ್ಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12:13ವರೆಗೂ ಮಿತ್ರಧಾರೆ ಇದೆ, ಪರವಾಗಿಲ್ಲ, ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಟೆನ್ಷನ್ ಇದೆ. ರೋಗ ಅಂದರೆ ಕಾಯಿಲೆಗಳಲ್ಲೂ ಕೂಡ ಸ್ವಲ್ಪ ಹೆಚ್ಚಾಗಿ ಕಾಣುತ್ತದೆ. ಎಚ್ಚರವಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಊಟ ತಿಂಡಿ ಮೇಂಟೈನ್ ಮಾಡ್ಕೊಳ್ಳಿ. ಹಠ ಹಿಡ್ಕೊಂಡು ಊಟ ಮಾಡದೇ ಇರಬೇಡಿ. ಈ ಟೈಮಲ್ಲಿ ಊಟ ಮಾಡಿಬಿಡ್ಬೇಕು, ಇಲ್ಲಾಂದರೆ ಆಗುತ್ತೆ, ಕಾಯಿಲೆ ಬರುತ್ತೆ ಅಂತ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ನಿಮಗೆ ಅನುಕೂಲವಿದೆ ಇವತ್ತು. ಆದ್ದರಿಂದ ಯೋಚನೆ ಹೆಚ್ಚಾಗಿಲ್ಲ 12:13ವರೆಗೂ. ಆನಂತರ ಶುಭವಾಗಿಲ್ಲ, ಯಾಕೆಂತಂದರೆ ಟೆನ್ಷನು ಅಂತ ಬರುತ್ತದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ. ನಿಮಗೆ ಈ ದಿನದಲ್ಲಿ ಅಂದರೆ 2, 3, 4ನೇ ಪಾದಗಳು ಅಂತ ಅನುಕೂಲವಿದೆ ಇವತ್ತು, ಶುಭವಾಗಿದೆ. ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನ ಸ್ವಲ್ಪ ಮಾಡ್ಬೋದು. ಅದೇ ನಾವು ಯಾವತ್ತೂ ಅಂತೀವಿ, ದೊಡ್ಡವರಾದರೂ ಮಕ್ಕಳಾದರೂ ಸರಿನೇ, ಒಳ್ಳೆಯ ಟೈಮಲ್ಲಿ ಜಗಳಾಡಬೇಕಾಗಿ ದೇವರ ಅನುಗ್ರಹ ಮಾಡುತ್ತಾರೆ. ಹಾಗಾಗಿ ಕಾರ್ಯ ಸಾಧನೆ ಮಾಡಿಕೊಳ್ಳಿ.
ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು ಮಧ್ಯಾಹ್ನದವರೆಗೂ. ಆಮೇಲೆ ಪರವಾಗಿಲ್ಲ, ಆಮೇಲೆ ಅನುಕೂಲ ಸಾಧಕ ತಾರೆ ಅಂತಿದೆ, ಸುಖವು ಅಭಿವೃದ್ಧಿಯೂ ಇದೆ. ಮೃಗಶೀರ್ಷ ನಕ್ಷತ್ರ, ವೃಷಭ ರಾಶಿ 1 ಮತ್ತು 2ನೇ ಪಾದಗಳು, ಕ್ಷೇಮವಿದೆ, ಸುಖ ಅಭಿವೃದ್ಧಿ ಇದೆ, ಮಧ್ಯಾಹ್ನದವರೆಗೆ ಚೆನ್ನಾಗಿದೆ. ಆಮೇಲೆ ಯೋಚನೆ ಮಾಡ್ಕೋಬೇಕು. ಮೃಗಶೀರ್ಷ ನಕ್ಷತ್ರ, ಮಿಥುನ ರಾಶಿ, ಕ್ಷೇಮವು, ಶತ್ರುನಾಶವು. ಶತ್ರು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಧೈರ್ಯವಾಗಿರಿ. ಜಗಳಾಡಬೇಕು ಅಂತಲ್ಲ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಬಿಟ್ಬಿಡಿ. ಆದರೆ 12 ಗಂಟೆ 13 ನಿಮಿಷದ ನಂತರ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಆರುದ್ರ ನಕ್ಷತ್ರ, ಮಿಥುನ ರಾಶಿ, ವಿಪತ್ತು ಉಂಟು, ಏಟು ಗಾಯಗಳಿದೆ. ಇವತ್ತು ಸ್ವಲ್ಪ ಗಾಡಿಗಳಲ್ಲಿ ಎಚ್ಚರ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಇದೆ, ಹಂಗಾಗಿ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ, 4ನೇ ಪಾದ, ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳಿದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ. ನಂತರ ನೋಡುವಂಥದ್ದು ಪುಷ್ಯಮಿ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಜನ್ಮತಾರೆ, ಕಾರ್ಯ ವಿಘ್ನ, ಹಂಗಾಗಿ ಸ್ವಲ್ಪ ಹೇಳ್ಕೊಳ್ಳುವಂತೆ ಇಲ್ಲ. ಮಧ್ಯಾಹ್ನದ ಮೇಲೆ 12 ಗಂಟೆ 13 ಮೇಲೆ ಪರವಾಗಿಲ್ಲ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರ ತಾರೆಯಾಗಿ ದೇವರೇ ಮಿತ್ರರಾಗಿ ಬರುತ್ತಾರೆ. ಹಂಗಾಗಿ ಯುದ್ಧ ಮಾಡಬೇಕಾಗಿಲ್ಲ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ಅನುರಾಧ ನಕ್ಷತ್ರ ದೇವರು ಶನಿದೇವರು, ಹಂಗಾಗಿ ಶನಿದೇವರಿಗೂ ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಮಕಾ ನಕ್ಷತ್ರ, ಸಿಂಹರಾಶಿ, ಮಿತ್ರತಾರೆ, ರೋಗ ಭಯ ಇದೆಲ್ಲ ಉಂಟು. ಆರೋಗ್ಯದಲ್ಲಿ ಮಾತ್ರ ಗಮನ ಕೊಟ್ಕೊಳ್ಳಿ, ಅಂದರೆ ಎಲ್ಲರೂ ಮಿತ್ರರಾಗಿರುತ್ತಾರೆ. ಇದು ಗೊತ್ತಿಲ್ಲದೆ ನಾವು ಜಗಳ ಆಡಿ ಸ್ವಲ್ಪ ಶತ್ರುಗಳಾಗಿ ಆಗುತ್ತೀವಿ. ಪುಬ್ಬ ನಕ್ಷತ್ರ, ಸಿಂಹರಾಶಿ, ಟೆನ್ಷನ್ ಉಂಟು, ರೋಗ ಭಯವೂ ಉಂಟು. ಆರೋಗ್ಯದಲ್ಲಿ ಗಮನ, ಊಟದಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ. 12 ಗಂಟೆ 13 ನಿಮಿಷದ ಮೇಲೆ ಸ್ವಲ್ಪ ಪರವಾಗಿಲ್ಲ. ಉತ್ತರ ನಕ್ಷತ್ರ, ಸಿಂಹರಾಶಿ, 1ನೇ ಪಾದ, ಸಾಧಕ ತಾರೆ ಅಂತಿದೆ, ಅನುಕೂಲದ ದಿನ ಅಂತಿದೆ. ಇದು ಮಧ್ಯಾಹ್ನದವರೆಗಿದೆ, ಆಮೇಲೆ ಟೈಮ್ ಸರಿಯಾಗಿಲ್ಲ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ, ಅನುಕೂಲ, ದ್ರವ್ಯ ಲಾಭವೆಲ್ಲ ಉಂಟು, ಮಧ್ಯಾಹ್ನದವರೆಗೂ ಸಮಯ ಉತ್ತಮವಾಗಿದೆ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಪ್ರತ್ಯೇಕ ತಾರೆ, ಅಂದರೆ ಅನಾನುಕೂಲದ ಸಮಯವಿದು. ಆದರೆ ಎಂದಿನಂತೆ ಬರುವ ಲಾಭ ಬರುತ್ತದೆ, ಅದಕ್ಕೂ ತೊಂದರೆ ಇಲ್ಲ. ಮಧ್ಯಾಹ್ನ 12 ಗಂಟೆ 13 ನಿಮಿಷದವರೆಗೂ ಸಮಯ ಉತ್ತಮವಾಗಿಲ್ಲ, ಆ ನಂತರ ಅನುಕೂಲವಾಗಿದೆ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ, ಕ್ಷೇಮ, ಆರೋಗ್ಯ ಉಂಟು, ಲಾಭವೂ ಇದೆ ಮಧ್ಯಾಹ್ನದವರೆಗೂ, ಅಂದರೆ 12 ಗಂಟೆ 13 ನಿಮಿಷದವರೆಗೂ. ಆ ನಂತರ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ. ಚಿತ್ತಾ ನಕ್ಷತ್ರ, ತುಲಾರಾಶಿ, ಕ್ಷೇಮವು, ಧನಹಾನಿಯೂ ಉಂಟು, ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಇವತ್ತಿನ ದಿನ ಉತ್ತಮವಾಗಿಲ್ಲ. ಆರೋಗ್ಯ ನೋಡ್ಕೋಬೋದು, ಔಷಧಿ ತಗೋಬೋದು. ಸ್ವಾತಿ ನಕ್ಷತ್ರ, ತುಲಾರಾಶಿ, ವಿಪತ್ತು ಉಂಟು, ಧನಹಾನಿ ಇದೆ. ಇವತ್ತು ಗಾಡಿಗಳಲ್ಲಿ ತುಂಬ ಎಚ್ಚರವಾಗಿರಬೇಕು. ಎಲ್ಲರೂ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ವರ್ಕ್ ಮಾಡುವವರಾದರೆ ಅವರೂ ಎಚ್ಚರ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವ ಹೆಣ್ಣುಮಕ್ಕಳು ಕೂಡ ಹುಷಾರಾಗಿರಬೇಕು. ಬೆಂಕಿ, ಗ್ಯಾಸ್ ಇರುತ್ತೆಲ್ಲ ಇರುತ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ, ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಸಂಪತ್ತಿದೆ, ಧನಹಾನಿ ಇದೆ. ಒಂದು ಕಡೆ ದುಡ್ಡು ಬರುತ್ತೆ, ಇನ್ನೊಂದು ಕಡೆ ಧನಹಾನಿ ಅಂತಂದರೆ ಇರೋದನ್ನು ಭದ್ರವಾಗಿಟ್ಕೊಳ್ಳಿ. ಯಾರು ಹೊಡ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ? ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ, 4ನೇ ಪಾದ, ಸಂಪತ್ತಿದೆ, ಶರೀರ ಸುಖವಿದೆ, ಮಧ್ಯಾಹ್ನದವರೆಗೂ ಸಮಯ ಉತ್ತಮವಾಗಿದೆ. ಅದರಲ್ಲಿ ನಾವು ಕೊಟ್ಟಿರೋ ಒಳ್ಳೆಯ ಟೈಮನ್ನು ಉಪಯೋಗಿಸ್ಕೊಂಡು ಏನಾದ್ರು ಮಾಡಿ. ಇಲ್ಲ ಇನ್ನೊಂದು ದಿನಕ್ಕೆ ಹೋಗೋಣ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಜನ್ಮತಾರೆ, ಶರೀರ ಸುಖ ಪರವಾಗಿಲ್ಲ, ಮೀಡಿಯಮ್ ಆಗಿದೆ, 50%. ಆನಂತರ ಇನ್ನೂ ಚೆನ್ನಾಗಿದೆ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಪರಮ ಮಿತ್ರ ತಾರೆಯಾಗಿದೆ, ಹಂಗಾಗಿ ಅತಿಮಿತ್ರ ಅಂತಂತೀವಿ ಇದನ್ನು. ಶರೀರ ಸುಖವೂ ಉಂಟು, ಇದೆಲ್ಲ ಚೆನ್ನಾಗಿದೆ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ, ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಮಿತ್ರ ತಾರೆ ಇದೆ. ಸ್ವಲ್ಪ ವ್ಯಯ ಜಾಸ್ತಿ ಆಗುತ್ತೆ, ಖರ್ಚಿನ ಕಡಿಮೆ ಮಾಡ್ಕೊಳ್ಳಿ. ಇವತ್ತು ಪಾಕೆಟ್ ಇಳಿದವನ್ನ ಎತ್ತಿದ್ರೆ ಎಲ್ಲ ಖರ್ಚು ಆಗ್ಬಿಡ್ತದೆ. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ, ಟೆನ್ಷನ್ ಉಂಟು, ಟೆನ್ಷನ್ ಬಿಡುಬಿಡಿ, ಇಲ್ಲಾಂದರೆ ಅದನ್ನೇ ನಿಮ್ಮನ್ನು ನುಂಗು ಬಿಡುತ್ತದೆ. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ, 1ನೇ ಪಾದ, ಅನುಕೂಲ, ವ್ಯಯ ಎಲ್ಲ ಕೂಡಿ ಬಂದಿದೆ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿ ಇದೆ, ಮಧ್ಯಾಹ್ನದವರೆಗೆ ಸಮಯ ಉತ್ತಮವಾಗಿದೆ. ಶ್ರವಣ ನಕ್ಷತ್ರ, ಮಕರ ರಾಶಿ, ಖಂಡಿತ ಶುಭವಾಗಿಲ್ಲ. ಇಷ್ಟಾರ್ಥ ಸಿದ್ಧಿ ಅಂತ ಒಂದು ವಿಷಯವಿದೆ. ಅಂದರೆ ಇಷ್ಟಾರ್ಥ ಸಿದ್ಧಿ ಅಂದರೆ ಏನರ್ಥ ಅಂದರೆ
ಬೇಡದೇ ಬರುವಂಥದ್ದು, ದೇವರಾಗಿ ಕೊಡುವಂಥದ್ದು. ಇಲ್ಲ ಮಿತ್ರನು ಖರ್ಚು ಮಾಡ್ತಾನೆ ಅಂತಂದರೆ ಓಕೆ, ಅದನ್ನು ಅನುಭವಿಸಬಹುದು. ನಂತರ ನೋಡುವಂಥದ್ದು ಏನು ಅಂತಂದರೆ ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಆರೋಗ್ಯ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಹಂಗಾಗಿ ಈ ದಿನ ಪರವಾಗಿಲ್ಲ ಮಧ್ಯಾಹ್ನದವರೆಗೂ. ಧನಿಷ್ಠ ನಕ್ಷತ್ರ, ಕುಂಭರಾಶಿ ಅಂದರೆ 3 ಮತ್ತು 4ನೇ ಪಾದಗಳು ಕ್ಷೇಮವಿದೆ, ಕೆಲಸ ಕಾರ್ಯ ಅಭಿವೃದ್ಧಿ ಇದೆ, ಕಸುಬಲು ತೊಂದರೆಯಿಲ್ಲ. ಶತಭಿಷ ನಕ್ಷತ್ರ, ಕುಂಭರಾಶಿ, ವಿಪತ್ತಿದೆ, ಕೆಲಸಗಳಲ್ಲಿ ಅಭಿವೃದ್ಧಿ ಉಂಟು. ಹಂಗಾಗಿ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯ ಅಭಿವೃದ್ಧಿ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ, ಸಂಪತ್ತು ಉಂಟು, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕುಲದೇವತಾ ಪೂಜೆ ಉತ್ತಮ. ಆದರೆ ಮಧ್ಯಾಹ್ನದ ಮೇಲೆ ಸಮಯ ಉತ್ತಮವಾಗಿಲ್ಲ. ಉತ್ತರಾಷಾಢ, ಉತ್ತರಾಭಾದ್ರ ಅಂತ 2 ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನಾವು ಹೇಳುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಅಂತ, ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಜನ್ಮತಾರೆಯು ಕಾರ್ಯತಡೆಯೂ ಇದೆ, ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ. ರೇವತಿ ನಕ್ಷತ್ರ, ಮೀನರಾಶಿ, ಲಾಸ್ಟ್ ನಕ್ಷತ್ರ, ಪರಮಮಿತ್ರ ತಾರೆಯಾಗಿ ಅಲ್ಪ ಸ್ವಲ್ಪ ತಡೆಗಳು ಉಂಟು, ಅದೆಲ್ಲ ಖಂಡಿತ ಗೆಲ್ಲಬಹುದು. ಮನಸ್ಸಲ್ಲಿ ಸಮಾಧಾನ ಇರಲಿ, ಶಾಂತಿ ಇರಲಿ, ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಕೊಡಲಿ ಅಂತ ದೇವರನ್ನ ನಾವು ಬೇಡ್ಕೊಳ್ತೀವಿ ಎಲ್ಲರ ಪರವಾಗಿ. ಅಂದರೆ 27 ನಕ್ಷತ್ರಗಳ ಪರವಾಗಿ ಖಂಡಿತ ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಶುಭವು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.